यदा यदा हि धर्मस्य ग्लानिर्भवति भारत अभ्युत्थानम् अधर्मस्य तदात्मानं सृजाम्यहम्। ನಮಸ್ಕಾರ. ರಂಗ ಕಲಾವಿದರ ಪರಿಚಯಕ್ಕೆ ನಮ್ಮನ್ನು ಆಹ್ವಾನಿಸಿದ್ದಕ್ಕೆ ಗಜಾನನ ಟಿ ವಿಯವರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳು. ಹೆಸರು ಪಿ ರಾಮಕೃಷ್ಣ ಅಂತ. ನಮ್ಮ ಊರು ಒಂದು ಪುಟ್ಟ ಹಳ್ಳಿ ಹೆಬ್ಬಕೋಡಿ ಅಂತ, ರಾಮನಗರ ತಾಲೂಕು, ರಾಮನಗರ ಜಿಲ್ಲೆ. ನಮ್ಮದು ರೈತಾಪಿ ವರ್ಗ, ಒಂದು ಚಿಕ್ಕ ಕುಟುಂಬ. ನನ್ನ ತಾಯಿ ಹೆಸರು ಪುಟ್ಟ ತಾಯಮ್ಮ, ನನ್ನ ತಂದೆ ಹೆಸರು ಪುಟ್ಟಮಾರೇಗೌಡ. ನಾವು 4 ಜನ ಅಣ್ಣ ತಮ್ಮ, ಅದರಲ್ಲಿ 3ನೇವು ನಾನು ಹಳ್ಳೀಲಿ ವ್ಯವಸಾಯ ಮಾಡಿಕೊಂಡು 4ನೇ ಕ್ಲಾಸ್ ಗಂಟ ಓದ್ತಾಯಿದ್ದೆ. ತುಂಬ ಕಷ್ಟ ಆಯಿತು ಓದೋದಕ್ಕೆ. ನಾನು ಏನಾದರೂ ಒಂದು ಮಾಡಬೇಕು ಅಂತ 16ನೇ ವಯಸ್ಸಿನಲ್ಲೇ ನಮ್ಮ ಊರು ಬಿಟ್ಟು ಬೆಂಗಳೂರಿಗೆ ಬಂದು ಸೇರಿಕೊಂಡೆ. ಬೆಂಗಳೂರಿಗೆ ಬರೋದಕ್ಕೆ ಸೇರ್ಕೊಳ್ಳೋದಕ್ಕೆ ಮುಂಚೆ ಒಂದು ಪೌರಾಣಿಕ ನಾಟಕ ಆಡಿದ್ರು ನಮ್ಮ ಊರಲ್ಲಿ. ಆಗ ನನಗೆ ಒಂದು 10ರಿಂದ 12 ವರ್ಷ ವಯಸ್ಸಿರ್ಬೋದು. ಆಗ ಸತ್ಯಹರಿಶ್ಚಂದ್ರ ಮಗನ ಪಾತ್ರ, ಲೋಹಿದಾಸನ ಪಾತ್ರ ಕೊಟ್ಟರು. ಆಗ ಮಾವಿನಕಾಯಿ ಟೈಮು. ಮಾವಿನಕಾಯಿ ತಿಂದ್ಬಿಟ್ಟು ಹೋಗಿ ಪ್ರಾಕ್ಟೀಸ್ ಹೋಗ್ತಿದ್ದೆ, ಗಂಟ್ಲು ಕಟ್ಕೊಬಿಡ್ತಿತ್ತು. ಎಲ್ಲರೂ ಪ್ರಾಕ್ಟೀಸ್ ಬಂದವರು ನನ್ನ ಬೈಯೋರು, ಏನು ತೆಗ್ದಾಕ್ರ ಇವನು ಸರಿಯಾಗಿ ಆಡೋದಂತ. ಒಂದು ತಿಂಗಳು ಬೇರೆಯವ್ರಿಗೂ ಆ ಪಾತ್ರ ಕೊಟ್ಟಿದ್ದರು. ಅವನ ಕೈಲಿ ಸರಿಯಾಗಿ ಆಗಲ್ಲ ಅಂದ್ಬಿಟ್ಟು ನಮ್ಮೂರಲ್ಲಿ ಮುಖಂಡರು ಯಾರೋ ಒಬ್ಬರು ದೊಡ್ಡವರು ಮನೆಗೆ ಬಂದು ರಾತ್ರಿ 7 ಗಂಟೆ ಪ್ರಾಕ್ಟೀಸ್ ನಡೀತಾಯಿತ್ತು. ಬಾರಪ್ಪ ನೀನೇ ಮಾಡಿವಿ, ಆ ಪಾತ್ರ ನೀನೇ ಸರಿ ಹೋಗುತ್ತೆ ಅಂತ ಅಂದರು. ಆಗ ನಾನು ಬರಲ್ಲ ಅಂತ ಹೇಳಿದೆ. ಆಗ ನಮ್ಮ ಅಪ್ಪವರು ಹಂಗೆ ಅನ್ಬಾರ್ದು, ದೊಡ್ಡವರವರು, ಹೋಗಪ್ಪ ಕಲಿ, ಇನ್ನೂ ತುಂಬ ದಿವಸ ಆಯ್ತು, 6 ತಿಂಗಳಾಯ್ತೆ ನಾಟಕ, ಅಷ್ಟೊಂದು ಕಲ್ತ್ಕೊ ಅಂತ ಹೇಳಿದ್ರು. ಹೋಗೋನಿ, ಆಡೋನಿ, ಕಲಿಯಬೇಕಾದ್ರೆ ಡೈಲಾಗ್ ಬರ್ತಿತ್ತು, ಗಂಟ್ಲು ಬಿಡ್ತಿರಲ್ಲ, ಮಾವಿನಕಾಯಿ ತಿಂದ್ಬಿಡ್ತೀವಿ ಹೊಟ್ಟೆ ಹಸುಗೆ. ನಮ್ಮ ಮಾಸ್ಟ್ರು ಏನು ಮಾಡೋರು, ಅಲ್ಲೇ ಇದ್ದರು, 6 ತಿಂಗಳು ನಮ್ಮೂರಲ್ಲೇ ಇದ್ದರು ನಾಟಕ ಕಲಿಸೋ ಮಾಸ್ಟ್ರು. ಅವರು ನನ್ನ ದನ ಮೇಯಿಸೋತಕ್ಕೆ ಬಂದು ಬಾರಪ್ಪ ಇಲ್ಲಿಂದ ಕರ್ಕೊಂಡೋಗಿ ಕೆರೆ ಒಳಗೆ ಇಷ್ಟುದ ನೀರು ಗಂಟೆ ನಿಲ್ಲಿಸ್ಬಿಟ್ಟು ನಿನಗೇನು ಬರುತ್ತೋ ಅದನ್ನು ಜೋರಾಗಿ ಕೂಗೋನಿ. ಆಮೇಲೆ ಸಾಯಂಕಾಲದ ಟೈಮು ಅವರೇ ತಂದು ಕಾಸು ಕೊಟ್ಟು ಕಲ್ಸಕ್ರೆ ಇಷ್ಟಪ್ಪ ತಿನ್ಸೋರು. ಹಂಗೋ ಹಿಂಗೋ ಗಂಟ್ಲು ಬಿಡ್ತು, ನಾಟಕ ಆಡ್ದು 1 ವರ್ಷ ಕಲ್ತು ನಾಟಕ ಆಡ್ದು ತುಂಬ ಫೇಮಸ್ ಆಗೋಯ್ತು. ಅವರು ನೋಡೋಕ್ಕೆ ಬಂದ ಜನ ಸೀನ್ಸ್ಗಳು ಕೊಟ್ಟು ಇನ್ನೊಂದು ನಾಟಕ ಆಡಿ ಅಂತ 3 ನಾಟಕ ಆಡಿಸಿದ್ರು. 3 ನಾಟಕನೂ ನನ್ನ ಯಾರು ನೀನು ಸರಿಯಾಗಿ ಆಡಲ್ಲ ಅಂತ ಕಳಿಸಿದ್ರು, ಅವರೇ ಬಂದು ನನಗೆ ಇಷ್ಟಪ್ಪದ್ದು ಕನ್ಕಾಂಬದ್ದು ಹೂನಾರು ಹಾಕಿದ್ರು. ಈಗೆಲ್ಲ ಬಿಡ್ರಿ, ಆಗಲೇ 50 ವರ್ಷದಲ್ಲಿ. ಅವಾಗ ಕನ್ಕಾಂಬ್ರ ಹೂವು ಐತೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಅಂಥ ಟೈಮಲ್ಲಿ ಹಾಕಿದ್ರು. ಆಗ ಆಡಾದ್ಮೇಲೆ ಅಲ್ಲಿ ಬುಟ್ಟಿ ಊರಿನ ಬೆಂಗಳೂರಿಗೆ ಬಂದೆ. ಸೌದೆ ಡಿಪೋನ ಸ್ಟಾರ್ಟ್ ಮಾಡಿದೆ ವಿಜಯನಗರದಲ್ಲಿ. ಸೌದೆ ಡಿಪೋ ಅಂದ್ರೆ ನಿಮಗೆಲ್ಲ ಗೊತ್ತಲ್ಲ, ಸೌದೆ ಹೊಡೆದು ಅವಾಗೆಲ್ಲ 3 ರೂಪಾಯಿ ಮಣ, ಹೆಂಗೋ ಜೀವನ ಮಾಡ್ತಾ ಇದ್ದೆ. ಹಾಗೇ ನಮ್ಮ ಮನೆ ಪಕ್ಕದಲ್ಲಿ ಒಬ್ಬರು ಜಿಮ್ಗೆ ಹೋಗ್ತಿರು, ಒಳ್ಳೆ ಗಟ್ಟು ಮುಟ್ಟಿಯಾಗಿದ್ದರು. ಅವ್ರಿಗೆ ನೋಡ್ಬಿಟ್ಟು ನನಗೆ ಆಸೆ, ನನ್ನ ಜಿಮ್ಗೆ ಸೇರಿಸು ಅಂತ. 20 ರೂಪಾಯಿ ನೀನು ಕಟ್ಟೋಕ್ಕಾಗತ್ತಾ ಜಿಮ್ ಫೀಜು? ಬೇಡ ಅಂದರು. ಇಲ್ಲ ನಾನು ಕಟ್ತೀನಿ ಅಂದ್ಬಿಟ್ಟು ಕಷ್ಟಪಟ್ಟು ಕಟ್ಟಿ ಜಿಮ್ ಮಾಡ್ತಾ ಇದ್ದೆ. ಜಿಮ್ ಮಾಡಿ ಹಂಗೆ ಒಂದು 7-8 ವರ್ಷ ಸೌದೆ ಡಿಪೋ ನಡೆಸಿದೆ. ಅದು ಲಾಭ ಇಲ್ಲದಂಥ ಕೆಲಸ, ಏನೂ ಆಗಲ್ಲ, ಮೈ ತುಂಬ ಕಷ್ಟ. ನನಗೆ ಡೈಮಂಡ್ ರಾಮಲಿಂಗಯ್ಯ ಅಂತ HMT ರಿಟೈಲ್ಡಲ್ಲಿ ಒಬ್ಬರು ನನಗೆ ಅವರು ಪರಿಚಯ ಆದರು. ಅವರು HMTಲಿ ಕೆಲಸ ಮಾಡ್ತಿದ್ರು. ಉಮಾಶ್ರೀ ಮೇಡಮ್ ಅವ್ರ ಜೊತೆ, ದೇವರಾಜ್ ಜೊತೆ ಅವರೆಲ್ಲ ತುಂಬ ನಾಟಕ ಆಡಿದವರು HMTಲಿ. ಅವ್ರ ಜೊತೆ ಸೇರಿಕೊಂಡೆ. ಅವ್ರು ಹೇಳಿದ್ರು, ನೋಡಪ್ಪ ಒಂದು ನಾಟಕ ಐತೆ ಮಾಡ್ತೀಯಾ ಅಂತ. ಸಾರ್ ನಮಗೆಲ್ಲ ವಿದ್ಯಾಭ್ಯಾಸ ಕಮ್ಮಿ, ನಮ್ಮ ಕೈಲಿ ಆಗುತ್ತಾ ಅಂತ. ಇಲ್ಲಪ್ಪ ಹೇಳ್ಕೊಡ್ತಾರೆ, ನಿನಗೆ ಆಸೆ ಇದ್ರೆ ಬಾ ಅಂತ ಕರ್ಕೊಂಡೋಗಿ ನನ್ನ ಆಂಜನೇಯರ್ ಸರ್ ಅಂತ ಒಬ್ಬರು ಪರಿಚಯ ಮಾಡಿಕೊಟ್ರು. ಆಂಜನೇಯರ್ ಸರ್ದು ನಾಟಕದ ಸಂಸ್ಥೆ ಹೆಸರು ನಾಟ್ಯ ರಾಣಿ ಕನ್ನಡ ಕಲಾ ಸಂಘ ಅಂತ. ಅವ್ರಿಗೆ ಪರಿಚಯ ಮಾಡಿಕೊಟ್ರು ಗೋವಿಂದರಾಜನಗರದಲ್ಲಿ. ಪ್ರಾಕ್ಟೀಸ್ ನಡೀತಾ ಇತ್ತು ಅವ್ರದ್ದು, ಕೆಂಪೇಗೌಡ ನಾಟಕದ್ದು. ಆ ನಾಟಕ ಪ್ರಾಕ್ಟೀಸ್ ನಡೀಬೇಕಾದ್ರೆ, ಸರ್ ಇವ್ನು ನಮ್ಮ ಹುಡುಗ, ಯಾವ್ದಾದ್ರು ಪಾತ್ರ ಇದೆ ಕೊಡಿ ನಮ್ಮ ಹುಡುಗನಿಗೆ ಅಂತ ರಾಮಲಿಂಗಯ್ಯವರು ನನ್ನ ಪರಿಚಯ ಮಾಡಿಕೊಟ್ರು. ಆಗ ನನಗೆ ಡೈಲಾಗ್ ಪೇಪರ್ ಕೊಟ್ಟರು ಆಂಜನೇಯವರು. ನೋಡಪ್ಪ ಇಲ್ಲಿ ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ, ಒಂದು ಅರ್ಧ ಗಂಟೆ ಇವೆಲ್ಲ ಕಲ್ತ್ಕೊ ಅಂತ ಒಂದು 2 ಶೀಟು ಪೇಪರ್ ಕೊಟ್ಟರು. ನಾನು ಕಲ್ತ್ಕೊಂಡೆ. ನನಗೆ ಗೊತ್ತಿದ್ದಿದ್ದು ಇಷ್ಟೇ. ಆ ಪೇಪರಲ್ಲಿ ಏನೇನು ಬರೆದಿದ್ರು ಅದನ್ನೆಲ್ಲ ಒಪ್ಪಿಸ್ಬಿಟ್ರೆ ಸಾಕು ಡೈರೆಕ್ಟ್ರಿಗೆ, ಅವ್ರು ನಾನು ಕರ್ಕೋತಾರೆ ಅಂತ ಆಸೆ. ಒಂದು ಬಿಡ್ದಂಗೆ ಅವ್ರಿಗೆ ಹೇಳಿದೆ. ಅವ್ರಿಗೆ ನಾನು ಕೇಳಿದ್ರೆ ಎಲ್ಲ ಡೈಲಾಗೆಲ್ಲ ಬರ್ತೇನಪ್ಪ ಅಂದ್ರೆ ಹ್ಞೂ ಅಂತ ಅಂದೆ ಅರ್ಧ ಗಂಟೆಯಲ್ಲಿ. ಸರಿ ಹೇಳಪ್ಪ ಅಂದರು. ನನಗೆ ಗೊತ್ತಿಲ್ಲ, ಐತಿಹಾಸಿಕ ಇದು ಪೌರಾಣಿಕ ಇದು ಅಂತ ಗೊತ್ತಿಲ್ಲ. ಸ್ಕೂಲಲ್ಲಿ ಮಕ್ಕಳು ಪಾಠ ಹೇಳ್ದಂಗೆ ಅವನು ಬಸವಳ ತಮ್ಮ ತಂದೆ ಈ ಥರ ಹೇಳ್ಕೊಂಡೋಗ್ಬಿಟ್ಟೆ. ಅವ್ರೇನು ಮಾಡ್ಬಿಟ್ರು, ನಮ್ಮ ಡೈರೆಕ್ಟ್ರು ರಾಮನಯ್ಯವ್ರಿಗೆ,
ಇವ್ರನ್ನ ಯಾಕೆ ಕರ್ಕೊಂಬಂದು ಇವ್ನಿಗೇನು ತಾಳ ಗೊತ್ತಿಲ್ಲ, ಮೇಳ ಗೊತ್ತಿಲ್ಲ, ಪೌರಾಣಿಕ ಐತಿಹಾಸಿಕ ಏನು ಗೊತ್ತಿಲ್ಲ, ಕರ್ಕೊಂಡಾಗೆ ಅಂದ್ಬಿಟ್ರೆ ಅಷ್ಟೇ ಅಂದರೆ ನನಗೆ ಮರ್ಯಾದೆ ಹೋಗ್ಬಿಡ್ತು. ಆಗ ಸೀದಾ ಬಂದ್ಬಿಟ್ಟೆ. ಬಂದು ಏನು ಮಾಡಿದೆ, 2 ದಿವಸ ಬೇಜಾರಲ್ಲೇ ಇದ್ದೆ. ತಿರ್ಗಾ ಬಂದರು ರಾಮಲಿಂಗಯ್ಯ ಅವರು. ಬೇಜಾರು ಮಾಡ್ಕೊಬೇಡ, ಅವ್ರು ಹೇಳಿದ್ದು ನೀನು ಕಲಿಯೋದಕ್ಕೆ ಬೈದಿರೋದು, ನೀನು ಆಡಿದ್ದು ನೀನು ನಾಟಕ ಆಡಿದ್ದು ಡೈಲಾಗ್ ಕೇಳಿದ್ದು ಸರಿ ಇಲ್ಲ, ಅದಕ್ಕೆ ಅವ್ರು ಹಂಗಂದರು. ಸರಿ 15 ದಿವಸ ಆದಮೇಲೆ ನನಗೆ ಅದೇ ರಾಮಲಿಂಗಯ್ಯ ಅವರು MS ನಾಗರಾಜ್ ಅಂತ ಇದ್ದರು, ಎಲ್ಲಿ ಶಿವನಹಳ್ಳಿಲಿ ಅವ್ರದ್ದೊಂದು ಕಲೆಯ ಕೊಲೆ ಅಂತ ಒಂದು DD1ಗೆ ನಾಟಕ ನಡೀತಿತ್ತು. ಅಲ್ಲಿ ಮೇಜರ್ ಪಾತ್ರದವರೊಬ್ಬರು ಇನ್ನೊಂದು ವಾರ ನಾಟಕ ಇದ್ದಂಗೆ ಆ ನಾಟಕದಿಂದ ಹೊರಟಾಗಿದ್ರು. ಅವರು ನನ್ನ ಕರ್ಕೊಂಡೋಗಿ ಆ ಪಾತ್ರಕ್ಕೆ ತೋರಿಸಿದ್ರು. ಆಗ ಆ MS ನಾಗರಾಜ್ ಅವ್ರ ಹತ್ರ ಕಾಮಿಡಿ ಕಿಲಾಡಿ GG ಅವರು ಡೈರೆಕ್ಷನ್ ಮಾಡ್ತಾಯಿದ್ರು ಆ ನಾಟಕಕ್ಕೆ. ಆನೆಗುಂದಿ ಮಹಾರಾಜನ ಪಾತ್ರ ಕೊಟ್ಟರು, ಮೇಜರ್ ಪಾತ್ರ. ನನಗೆ ಡೈಲಾಗೆಲ್ಲ ಹೇಳ್ಕೊಟ್ರು. 3 ಗಂಟೆಯಿಂದ ರಾತ್ರಿ 7 ಗಂಟೆ ಗಂಟ ನನಗೆ ಆ ಡೈಲಾಗ್ ಏನು ಅಂತಲೇ ತಲೆಗತ್ತಲಿಲ್ಲ. ಅಯ್ಯೋ, ಸಾಯಂಕಾಲ 7-8 ಗಂಟೆ ಆಗ್ಬಿಟ್ರೆ ಸಾಕು, ಮನೆಗೆ ಬಿಟ್ಟರೆ ನಾಳೆಯಿಂದ ಬರೋದು ಬೇಡ ಈ ನಾಟಕಕ್ಕೆ, ಇನ್ನೊಂದು ವಾರ ಆಯ್ತು ನಾಟಕ ನಾನು ಆಡೋಕ್ಕಾಗುತ್ತೆ DD1ನಲ್ಲಿ ಅಂದ್ಬಿಟ್ಟು ಅವ್ರು ಹೇಳಿದ್ದೆಲ್ಲ ಹ್ಞೂ ಅಂದ್ಕೊಂಡು ಬಂದ್ಬಿಟ್ಟೆ. ಸರಿ ಅಂದ್ಬಿಟ್ಟು ಬೆಳಗ್ಗೆ ಬಂದು ನಾಳೆ 3 ಗಂಟೆಗೆ ರಾಮಲಿಂಗಯ್ಯರು ಬಾ ಪ್ರಾಕ್ಟೀಸ್ಗೆ ಹೋಗೋಣ ಅಂದರು. ಡೈಮಂಡ್ ರಾಮಲಿಂಗಯ್ಯರು HMT ರಿಟೈರ್ಡ್ ಅವರು. ನಾನು ಬರಲ್ಲಪ್ಪ, ನನಗೆ ಗೊತ್ತಾಗಲ್ಲ ಇದು ಏನು ಅಂತ. ಇಲ್ಲ ಬಾಯಲ್ಲಿ ಅಂದ್ಬಿಟ್ಟು ನಂದೊಂದು ಗಾಡಿ ಇತ್ತು, ಟೆಂಪೋ ತೊಗೊಂಡಿದ್ದೆ, ಟೆಂಪೋನೂ ಓಡಿಸ್ತಾ ಇದೆ. ಅದ್ರಲ್ಲಿ ಕೂತ್ಕೊಂಡು ನನ್ನ ಡೈಲಾಗೆಲ್ಲ ಹೇಳೋರು. ಹೇಳಿ ನನ್ನ ಡೈಲಾಗೆಲ್ಲ ನನಗೆ ಜ್ಞಾನಕ್ಕೆ ಬಂದ್ಬಿಡ್ತು. ಆಮೇಲೆ ಒಂದು ದಿವಸ ಕರ್ಕೊಂಡೋಗ್ಬಿಟ್ಟು ಪಾತ್ರ ಮಾಡಿದೆ. ಪರವಾಗಿಲ್ಲ ಮಾಡಪ್ಪ ಮಾಡ್ತೀಯ ಅಂದರು. ಸರಿ, 1 ವಾರ ಪ್ರಾಕ್ಟೀಸ್ ಆಯಿತು. 1 ವಾರ ಆದಮೇಲೆ ನಾಳೆ DD1ನಲ್ಲಿ ಶೋ ಇದೆ ಅಂದರೆ, ಶೂಟ್ ಇದೆ ಅಂದರೆ ಒಂದು ದಿವಸ ಮುಂಚೆ ಬಂದು ಚೆಕ್ ಮಾಡ್ತಾರೆ ಪ್ರಾಕ್ಟೀಸ್ ಹಾಲ್ ಹತ್ರ. ಅವ್ರು ಬಂದು ನೋಡಿದ್ರು, ನಮಗೆ ಡೇಟ್ ಕೊಟ್ಟರು, ನಾಳೆ ಬಂದುಬಿಡಿ ನಿಮ್ಮದು ಪ್ರಾಕ್ಟೀಸ್ ಮಾಡಿ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ಹೋದ್ವಿ. ಒಳ್ಳೊಳ್ಳೆ ಕಲಾವಿದರು ಅವಾಗೆಲ್ಲ ಇದ್ದರು. ಆ ಕಲೆಯ ನಾಟಕದಲ್ಲಿ ಪಾತ್ರ ಮಾಡಿದೆ. ಆಗ ದೊಡ್ಡ ಕಲಾವಿದರೇ ಇದ್ದರು ಅದರೊಳಗೆ. ಮರಿಯಪ್ಪನಹಳ್ಳಿ ಹನುಮಕ್ಕ ಅಂತ ಹಳೆಯ ಕಲಾವಿದರು, ಅವ್ರಿಗೂ ಬಾಂಬೆಲಿ ನಾಟಕ ಆಡಿದರೆ, ಕಲ್ಕತ್ತಲ್ಲಿ ಆಡಿದರೆ, ಅವ್ರಿಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ. ಅವ್ರ ಜೊತೆ ಆನಂದ್ ಕಳ್ಸೋರ ಜೊತೆ, ರಾಮಲಿಂಗಯ್ಯ ಅವ್ರ ಜೊತೆ, ಇವರೆಲ್ಲ ಹಳೆಯ ಕಲಾವಿದರುಗಳು, ಇವ್ರ ಜೊತೆ ಎಲ್ಲ ಪಾತ್ರನ ಮಾಡಿದೆ. ಆಗ ನಮ್ಮ ಆಂಜನೇಯ ಸರು ಅದು DD1ನಲ್ಲಿ ಪ್ರಸಾರ ಆಯಿತು TV ಲಿ. ನಮ್ಮ ಆಂಜನೇಯ ಸರು ನನಗೆ ಡೈಲಾಗ್ ಸರಿಯಾಗಿ ಬರೋಲ್ಲ ಅಂದ್ಬಿಟ್ಟು ಹೇಳಿದ್ರಲ್ಲ, ಅವರು ಆ ನಾಟಕನ ನೋಡ್ಬಿಟ್ರು DD1ನಲ್ಲಿ. ಆಮೇಲೆ ಅದೇ ರಾಮಲಿಂಗ ಅವ್ರಿಗೆ ಹೇಳಿ, ಹುಡುಗ ಅವತ್ತು ಬಂದು ಡೈಲಾಗ್ ಸರಿಯಾಗಿ ಹೇಳಿಲ್ಲ, ಅವ್ನು ಕರ್ಕೊಬ ಯಾವ್ದಾರು ಒಂದು ಪಾತ್ರ ಕೊಡೋಣ ಅಂತ ಹೇಳಿದ್ರು. ಆಗ ರಾಮಲಿಂಗ ಅವ್ರು ಬಂದು ನನ್ನ ಬಾರಪ್ಪ ಇಲ್ಲಿ ಆಂಜನೇಯರು ಕರೆದವ್ರೆ, ಅವ್ರಲ್ಲಿ ಯಾವ್ದಾದ್ರು ಚಿಕ್ಕ ಪಕ್ಕ ಪಾತ್ರ ಮಾಡಿ ಹತ್ರ ನಿನಗೆ ದೂರ ಎಲ್ಲ ಯಾಕೆ ಬಂಜಾನಗರಲ್ಲೆಲ್ಲ ಪ್ರಾಕ್ಟೀಸ್ಗೆ ಹೋಗ್ತೀಯ ಅಂತ ಕರ್ಕೋಗಿ ಕೆಲವಾರು ಪಾತ್ರಗಳನ್ನ ಚಿಕ್ಕವೆಲ್ಲ ಫಸ್ಟು ಸ್ಟಾರ್ಟಿಂಗ್ ಕೊಟ್ಟರು. ನಾನು ಚೆನ್ನಾಗಿ ಕಲ್ತ್ಕೊಂಡು ಬೈಯೋರು ಎಲ್ಲ ಇದು ಮಾಡೋರಿಗೆ ಬೈದು ಒಳ್ಳೇದು ತಾನೇ ಕಲ್ತ್ಕೊಂಡು ಹಂಗೆ ಆಡ್ತಿದ್ದೆ. ಅವರು ಪ್ರಾಕ್ಟೀಸ್ ಹೋದಾಗೂ ಆಂಜನೇಯ ಸರ್ ಮನೇಲಿ ಊಟ ಮಾಡಬೇಕು, ನಾಟಕ ದಿವಸನೂ ಊಟ ಮಾಡಬೇಕು. ಪ್ರತಿ ದಿವಸ ಅವ್ರ ಮನೆಗೆ ಹೋದಾಗ ಎಲ್ಲ ಕಲಾವಿದ್ರಿಗೂ ಊಟ. ನಾಟಕ ಆದ ಮಾರನೇ ದಿವಸನೂ ಕರೆದು ರೌಂಡ್ ಅಪ್ ಮಾಡಿ ಅವ್ರ ಮನೇಲಿ ಕೂರಿಸಿ, ನೀನು ಲೈಟಿಂಗ್ ತೊಗೊಳ್ಳಿಲ್ಲ, ಇಲ್ಲ ವಾಯ್ಸ್ ಸರಿಯಾಗಿ ಬರಲಿಲ್ಲ, ಇಲ್ಲ ಮೂಮೆಂಟ್ ಸರಿಯಿಲ್ಲ, ಸರಿಯಿಲ್ಲ ಅಂತ ಎಲ್ಲರಿಗೂ ಹೇಳಿ ಹಿಂಗೆ ಮಾಡ್ರಪ್ಪ ಅಂದ್ಬಿಟ್ಟು ಊಟ ಹಾಕಿ ನಮಗೆ ಪೇಮೆಂಟ್ ಕೊಟ್ಟು ಕಳಿಸ್ತಾಯಿದ್ರು. ಅಂತೆ ಒಳ್ಳೆ ಜನ. ಈಗೂ ಅಷ್ಟೇ ಅವ್ರ ಮನೆಗೆ ಯಾರನ್ನ ಹೋದರೆ ಊಟ ಮಾಡಿದೆ ಅಂದ್ಬಿಟ್ರೆ ಅವ್ರಿಗೆ ಬೇಜಾರಾಗ್ಬಿಡುತ್ತೆ. ಊಟ ಮಾಡ್ಕೊಂಡು ಬಂದ್ರೇ ಅವ್ರಿಗೆ ಖುಷಿ. ಅಂಥವರು ನಮ್ಮನ್ನ ಕರೆದು ತಿರ್ಗಾ ಪಾತ್ರ ಕೊಟ್ಟರು. ಪಾತ್ರ ಕೊಟ್ಟು ಒಂದು 2 ವರ್ಷ 3 ವರ್ಷ ನನ್ನ ಚಿಕ್ಕ ಪಕ್ಕ ತಪ್ಪುಗಳನ್ನ ತಿದ್ದಿ ಹೇಳಿದ್ರು. ನಾನು ಕಲ್ತ್ಕೊಂಡೆ ಅವ್ರ ಜೊತೆ. ನಮಗೆ ಅದರೊಳಗೂ GG ಅವರು ನಮಗೆ ಡೈರೆಕ್ಷನ್ನು ಚೆನ್ನಾಗಿ ಹೇಳ್ಕೊಡೋರು. ಕಲ್ತು ಮಾಡ್ತಾಯಿದ್ದೆ. ಹಂಗೆ 15-18 ವರ್ಷ ನಾಟಕ ಆಡಿದ್ವಿ. ಒಂದು ನಾಟಕ ಹರಿಕತೆ ಅಂತ ಹಾಸ್ಯ ನಾಟಕ. ಅದನ್ನ ಅದೇ ಒಂದು ನಾಟಕನ 101 ಶೋ ಮಾಡಿದ್ರು. ರವೀಂದ್ರ ಕಲೆಕ್ಷನ್ 101 ಶೋಗೆ ನಾಟಕ ಇತ್ತು, ಹೋಗಿ ಹಾಡ್ದು. ನಾನು ಸಾಯಂಕಾಲ 5:15 ಹೋದೆ ಕಲಾಕ್ಷೇತ್ರಕ್ಕೆ. ಹಿಂಗೆ ನೋಡ್ತೀನಿ ಗೇಟಲ್ಲಿ ಫಿಲಮ್ದು ಕಟೌಟ್ ಹಂಗೆ ಹಾಕವ್ರೆ ಅಂತ. ಆಗ ನೋಡಿ ನನ್ನ ಮನಸ್ಸನ್ನಿಸ್ತು, ಈ ಜೀವನ ಪಾವನ, ಇಷ್ಟು ವರ್ಷ ಕಷ್ಟಪಟ್ಟು ಆಯ್ತಲ್ಲ ಅಂದ್ಬಿಟ್ಟು ಒಂದು ಶೋ ಒಂದೇ ನಾಟಕ ಮಾಡಿದೆ. ಇನ್ನೂ 7-8 ನಾಟಕ ಮಾಡಿದೆ. 50 ಶೋ 60 ಶೋ ಥರ 240 ಶೋ ಮಾಡಿದ್ವಿ. ನಾಟಕ ಆಡಿ ಕರ್ನಾಟಕದಿಂದ ನಮಗೆಲ್ಲ ಪೇಮೆಂಟ್ ಕೊಟ್ಟಿಲ್ಲ. ಆದರೆ ಏನಾದರೂ ಮಾಡಬೇಕು ವಯಸ್ಸಾದ್ಮೇಲೆ ಏನು ಯಾರೋ ಮಾಡಬೇಕಾಯ್ತು. ನಾವು ಕನ್ನಡ ಬದುಕ್ತಾನೆ ಎಲ್ಲ ಕಡೆ ಪ್ರಚಾರ ಮಾಡ್ತಾರೆ. ಸರ್ಕಾರ ಭಾಳ
ನಾನು ಬೆಳೆಯೋಕ್ಕಾಗಿಲ್ಲ. ಯಾಕೆ ಬೆಳೆಯೋಕ್ಕಾಗಿಲ್ಲ? ಆರ್ಥಿಕವಾಗೂ ಮುಂದೆ ಬಂದಿಲ್ಲ, ಮತ್ತು ಪ್ರೋತ್ಸಾಹ ಇಲ್ಲ, ಎಜುಕೇಷನ್ ಇಲ್ಲ. ಆಸೆ ಮಾತ್ರ ಇದೆ, ಬೆಳಿಬೇಕು, ರಂಗಭೂಮಿಲಾಗಲಿ ಸೀರಿಯಲ್ ಫಿಲಮಲ್ಲಿ ಅಂತ ಆಸೆ ಇದೆ. ಎಜುಕೇಷನ್ ಇಲ್ಲ. ಪೇಪರು ಕನ್ನಡ ಆದರೆ ನನಗೆ ಅರ್ಥ ಆಗುತ್ತೆ. ಇಶಾನ್ ಬಗರ್ ಕನ್ನಡದಲ್ಲಿ ನನಗೆ ಡೈಲಾಗ್ ಹೇಳೋಕ್ಕೆ ಅದು ಓದ್ಕೊಳ್ಳೋಕೆ ಗೊತ್ತಿಲ್ಲ. ಸೀರಿಯಲ್ಲೂ ಮಾಡಿದೆ. ಬುಕ್ಕಾಪಟ್ಟಣ ವಾಸು ಡೈರೆಕ್ಟ್ರು ಕೈಯೊಳಗೆ ವಿಲ್ಲನ್ನಾಗಿ ರಮೇಶ್ ಪಂಡಿತ್ ಅವ್ರ ಜೊತೆ ನಾನು ಒಂದು 2 ವರ್ಷ ಮಾಡಿದೆ ಕುಂಕುಮ ಬಗ್ಗೆ ಒಳಗೆ. ಇನ್ನೂ ಅನೇಕ ಒಂದು 20 ಸೀರಿಯಲಲ್ಲಿ ವಿಲ್ಲನ್ನು, ಡಾಕ್ಟ್ರು, ಲಾಯರು, ಈ ಹಳ್ಳಿ ಗೌಡ್ರ ಪಾತ್ರಗಳಿಗೆಲ್ಲ ಮಾಡಿದೆ. ಇನ್ನೂ ಚೆನ್ನಾಗಿ ಮಾಡಬೇಕು, ಇನ್ನೂ ಬೆಳಿಬೇಕು ಅನ್ನೋ ಆಸೆಗೆ ಮಾಡಿದೆ. ನನಗೆ ಎಜುಕೇಷನ್ ಇರೋ ದಿವಸದಿಂದ ಡೈಲಾಗು ಕೆಲವು ಇಂಗ್ಲೀಷ್ ಪದಗಳೆಲ್ಲ ಸೇರಿಸ್ಕೊಂಡು ಮಾಡ್ಬೇಕಾದ್ರೆ ಆ್ಯಕ್ಟಿಂಗ್ ಮಾಡ್ಬೇಕಾದ್ರೆ ನಂಗೆ ಗೊತ್ತಿರಲಿಲ್ಲ. ಆಗ ನನಗೆ ಮದುವೆಯಾಗಿ ನನ್ನ ಮಗ ಓದ್ತಾಯಿದ್ದ. ನನ್ನ ಮಗನ ಇದರಲ್ಲಿ ಸೇರಿಸಿ ಏನೋ ಬೆಳೆಸೋಣ ಅಂತ ಮಾಡಿ ಅವನು ಇಂಜಿನಿಯರ್ ಬಿಟ್ಟ 1 ವರ್ಷ ಕೆಲಸ ಮಾಡ್ದೆ. ಅಷ್ಟೊತ್ತಿಗೆ ಅವ್ನಿಗೆ ಮಿಸ್ಟರ್ ಕರ್ನಾಟಕ ಇದರೊಳಗೆ ಕಾಲ್ ಬಂತು, ಹಿಂಗೆ ಸೆಲೆಕ್ಟಿಂಗ್ ಐತೆ ಮಿಸ್ಟರ್ ಕರ್ನಾಟಕಕ್ಕೆ ಅಂತ ಹೋದ. ಸೆಲೆಕ್ಟ್ ಆದ, ಕರ್ನಾಟಕ ಫಸ್ಟ್ ಪ್ಲೇಸ್ ತಗೊಂಡ್ಮೇಲೆ ಈ ಟಿ ವಿಯರು ನ್ಯೂಸವರೆಲ್ಲ ಬಂದರು, ಅವನ್ನ ಇಂಟ್ರ್ಯೂ ಮಾಡಿದ್ರು. ಇಂಟ್ರ್ಯೂ ಮಾಡಿದ್ಮೇಲೆ ಅವನಿಗೆ ಸೀರಿಯಲ್ ಮಾಡಿದ್ದಾನೆ. ಈಗ ಆದಷ್ಟು ತಿಂಗಳ ಮಾಡಿ ನನ್ನ ನಿಂತವಾಗಿ ನನ್ನ ಮಗ ಅವ್ರದ್ರಲ್ಲಿ ಕಲೆಯ ಕೊಲೆ ಮಾಡಿದ್ದೀನಿ. ಅವ್ರ ಡೈರೆಕ್ಷನಲ್ಲಿ ತಿರ್ಗಾ ಹರಿಕತೆ ಅನ್ನೋದು ಒಂದು 101 ಶೋ ಮಾಡಿದ್ದೀನಿ. ಆಮೇಲೆ ಅರಟಿ ಅನ್ನೋದ್ರಲ್ಲಿ ಒಂದು 60-70 ಶೋ ಮಾಡಿದ್ದೀನಿ, ಅರಟಿ ಅನ್ನೋ ನಾಟಕದಲ್ಲಿ. ಆಮೇಲೆ ಕಲೆಯ ಕೊಲೆ ಬಂದ್ಬಿಟ್ಟು MS ನಾಗರಾಜ್ ಅವರ ಡೈರೆಕ್ಷನಲ್ಲಿ ಅದನ್ನು DD1 ಮಾಡಿದ್ದೀನಿ. ಆಮೇಲೆ ಧನ್ವಂತರಿ ಅವ್ರ ಡೈರೆಕ್ಷನಲ್ಲಿ ನಾಟಕಗಳು ಮಾಡಿದ್ದೀನಿ. ಹನುಮಕ್ಕ ಅವ್ರ ಡೈರೆಕ್ಷನಲ್ಲಿ ನಾಟಕ ಮಾಡಿದ್ದೀನಿ. ಅನಂತ್ ಕಳಸವ್ರ ಡೈರೆಕ್ಷನಲ್ಲಿ ನಾಟಕ ಮಾಡಿದ್ದೀನಿ. ಇನ್ನೂ ಅನೇಕರ ಜೊತೆ ನಾನು ಅವ್ರ ಜೊತೆ ಡೈರೆಕ್ಟರ್ ಜೊತೆ ಕೆಲಸ ಮಾಡಿ ಕಲ್ತಿದ್ದೀನಿ. ಇನ್ನೂ ಕಲಿಬೇಕು ಅನ್ನೋ ಆಸೆ ಐತೆ. ಆಮೇಲೆ ನನಗಿನ್ನೂ ಕೆಲವಾರು ಫಿಲಮ್ ಡೈರೆಕ್ಟರ್ ಆಮೇಲೆ ಕರಿಬಸ ಜೊತೆ ಆ್ಯಕ್ಟಿಂಗ್ ಮಾಡಿದ್ದೀನಿ, ಕೃಷ್ಣೇಗೌಡರ ಜೊತೆ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ಯುವಕರಿಗೆ ನಾನು ದೊಡ್ಡ ದೊಡ್ಡ ಕಲಾವಿದರ ಜೊತೆ ಆ್ಯಕ್ಟಿಂಗ್ ಮಾಡಿಬಿಟ್ಟಿದ್ದೀನಿ ಅಂತ ಕೊಚ್ಕೋತಾ ಇದ್ದೀನಿ. ಅದಕ್ಕೆ ಕಾರಣ ರಂಗಭೂಮಿ. ಈ ರಂಗಭೂಮಿಯಲ್ಲಿ ಕಲಿಯೋದು ತುಂಬ ಇದೆ. ಅಣ್ಣವರು ಡಾಕ್ಟರ್ ರಾಜ್ಕುಮಾರ್ ಅಣ್ಣವರು ನಾನು ಇನ್ನೂ ಏನೂ ಕಲ್ತಿಲ್ಲ, ಇನ್ನೂ ಕಲಿತಾ ಇದ್ದೀನಿ ಅಂಥ ಮಹಾನ್ ವ್ಯಕ್ತಿನ ಹೇಳಿದ್ರು. ನಾವೆಲ್ಲ ಯಾವ ಕತೆ ನಮ್ಮ ಜೀರೋನೂ ಇಲ್ಲ, ನಾವು ಕಲಿಯೋದು ಎಷ್ಟೋ ಐತೆ. ಹಾಗೆ ನಾನು ಇಷ್ಟೆಲ್ಲ ಮಾಡಬೇಕಾದ್ರೆ ಈ ರಂಗಭೂಮಿಯಿಂದನೇ ನಾನು ಕಲ್ತಿರೋದು. ನೀವು ಅಷ್ಟೇ, ಏನಾನ ಮಾಡಬೇಕು ಅಂತ ಆಸೆ ಇದ್ದರೆ ಡೈರೆಕ್ಟಾಗಿ ಹೋಗ್ಬಿಟ್ಟು ಪಿಕ್ಚರ್ ಚಾನ್ಸ್ ಕೊಡ್ಬಿಡೋದು, ಅಲ್ಲಿ 20 ಟೇಕ್ ತಗೊಳ್ಳೋದು, ಅವ್ರು ನಗೋದು, ಸೀರಿಯಲ್ಗೆ ಹೋಗ್ತೀವಿ ಅಂತ ಅಂದ ಚಂದ ಇದ್ಬಿಟ್ರೆ ಆಗಲ್ಲ. ಅದಕ್ಕೆ ತಕ್ಕದ್ದು ಹಾವ ಭಾವ ಮೂಮೆಂಟ್ ತಾವಿಂದ ಎಲ್ಲ ರೆಡಿ ಮಾಡ್ಕೊಳ್ಳಿ. ನೀವು ಒಳ್ಳೊಳ್ಳೆ ಹೀರೋ ಬೇಕಾದ್ರೆ ಡ್ಯಾನ್ಸ್ ಕಲ್ತ್ಕೊಳ್ಳಿ, ಫೈಟ್ ಕಲ್ತ್ಕೊಳ್ಳಿ, ಆ್ಯಕ್ಟಿಂಗ್ ಕಲ್ತ್ಕೊಳ್ಳಿ.
ಆಗ ಹೋದ್ರೆ ಏನಾರು ಒಂದು 50% ನಿಮ್ಮ ಜೊತೆಗೆ ಡೈರೆಕ್ಟ್ರೂ ಸಪೋರ್ಟ್ ಮಾಡ್ತಾರೆ. ಆವಾಗ ನೀವು ಹೆಸರು ಮಾಡ್ಬೋದು. ಸುಮ್ಮನೆ ನಾನು ದಪ್ಪ ಇದ್ದೀನಿ, ಉದ್ದ ಇದ್ದೀನಿ, ಅಂದ ಚಂದ ಇದ್ದೀನಿ ಅಂದರೆ ಆಗಲ್ಲ. ರಂಗಭೂಮಿಯಿಂದನೇ ಹೋದರೆ ಇವಾಗ ನೋಡಿರಿ, ದೊಡ್ಡಣ್ಣವರು, ಉಮಾಶ್ರೀ ಮೇಡಮ್ ಅವರು, ದೇವರಾಜ್ ಸರ್ ಇವರೆಲ್ಲ ರಂಗಭೂಮಿಯಿಂದ ಬಂದಿರೋದಕ್ಕೆ ಆಹಾ ಅವ್ರ ಆ್ಯಕ್ಟಿಂಗ್ಗಳು ನೋಡೋಕ್ಕೆ 2 ಕಣ್ಣು ಸಾಲದು. ನೀವು ಹಾಗೆ ಆಗಬೇಕು ಅಂತ ನನ್ನ ಆಸೆ. ಇದು ಒಂದು ಹಾಡು. ಏನ ನಾಡಿದೆಯಲ್ಲ ವಸಿಷ್ಠನೆ ಜ್ಞಾನವಿಲ್ಲದೆ ಎನ್ನಳ ಜ್ಞಾನವಿಲ್ಲದೆ ಎನ್ನ ಕಾರ್ಯವ ಕಾಣದಾಡುವೆ ಮದದಲ್ಲಿ ಏನ ನಾಡಿದೆಯಲ್ಲ ವಸಿಷ್ಠನೆ ಜ್ಞಾನವಿಲ್ಲದೆ ಎನ್ನಳ ಈ ಥರ ಚಿಕ್ಕ ಒಂದು 5 ಲೈನು 3 ಲೈನು ಹೇಳ್ತೀನಿ. 45 ವರ್ಷದ ಮೇಲೆ ಆಗೈತಿ ಇವು ಹಾಡಾಡಿ ಲೋಹಿದಾಸನ ಪಾತ್ರದಲ್ಲಿ. ತಂದೆಯೇ ತಮ ಪಾದ ಕೀಗಲೆನ ನಾ ವಂದಿಸಿ ಬೇಡುವೆ ತಂದೆಯೇ ಎಂದು ಯಮ್ಮನ ಕರೆಸಿದ ಪರಿ ಚಂದದಿಂದ ಪೇಳ್ಬೇಕೈ ತಂದೆಯೇ ತಮ ಪದಗೀಗಲೆನ. ಎಲ್ಲ ನನ್ನ ಕಷ್ಟ ಸುಖ ದುಃಖ ಸುಖ ಎಲ್ಲ ಹಂಚಿಕೊಳ್ಳೋದಕ್ಕೆ ನನಗೆ ಮಾರ್ಗದರ್ಶನ ನೀಡಿ ನನಗೆ ಸಪೋರ್ಟ್ ಮಾಡಿದಂಥ ಗಜಾನನ ಟಿ ವಿ ಅವರಿಗೆ ನನ್ನ ಧನ್ಯವಾದಗಳು. ಮನಸ್ಫೂರ್ತಿಕ ಅವರಿಗೆ ನನ್ನ ನಮಸ್ಕಾರ. ನನ್ನಂಥ ಕಲಾವಿದರನ್ನ ಇನ್ನೂ ಹೆಚ್ಚಾಗಿ ಇವರು ಪರಿಚಯ ಮಾಡಲಿ, ಆ ಒಂದು ಕ್ರೆಡಿಟು ಗಜಾನನ ಟಿ ವಿ ಅವರಿಗೆ ಸೇರಲಿ. ನಮಸ್ಕಾರ ಸರ್.